ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಈಸಿ ಕುಕ್ಕಿಂಗ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನಿವತ್ತು ಮಾರ್ನಿಂಗ್ ರೋಟೀನ್ ಅಂದರೆ ಬೆಳಗ್ಗೆನೇ ನಾನು ಏನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಾನು ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀನಿ, ಯಾಕಂದರೆ ಬೆಳಗ್ಗೆ ನೋಡಿದ್ರೆ ಮೆಸ್ಸಿ ಆಗಿರಬಾರ್ದು, ಫ್ರೆಶ್ ಆಗಿರಲಿ ಅಂತೇಳಿ ಅಷ್ಟೇ. ಫಸ್ಟು ನಾನಿಲ್ಲಿ ಬಿಸಿನೀರ ಕಾಯಿಸ್ಕೊಂಡು ನಮ್ಮ ಮಾವಂಗೆ ಕೊಡ್ತೀನಿ. ಅವ್ರು ಯಾವಾಗಲೂ ಬಿಸಿನೀರು ಕುಡಿದೆ ಅವ್ರಿಗೆ ಅಭ್ಯಾಸ, ಬೆಳಗ್ಗೆ ಟೈಮು ಶೀತ ಇರೋದ್ರಿಂದ. ಅದಾದಮೇಲೆ ನಾನಿಲ್ಲಿ ಟೀಗೆ ಇಡ್ತೀನಿ. ಟೀನ ನಾನು ಯಾವತ್ತೂ ಅಳತೆ ಮಾಡಿ ಹಾಕೋದು, ಯಾಕಂದರೆ ಉಳಿದ್ಬಿಟ್ರೆ ಯಾರೂ ಕುಡಿಯೋದಿಲ್ಲ ಅಂಥೇಳಿ ಅಷ್ಟೇ. ಈಗ ನಾವು ಎಷ್ಟು ಜನ ಇದ್ದೀವೋ ಅಷ್ಟು ಜನಕ್ಕೆ ಮಾತ್ರ ನಾನಿಲ್ಲಿ ಟೀ ಮಾಡ್ಕೊತಾ ಇದ್ದೀನಿ. ಟೀ ಎಲ್ಲ ಆದಮೇಲೆ ನಾನು ಅದನ್ನು ಎಲ್ರಿಗೂ ಕೊಟ್ಬಿಟ್ಟು ನಾನೀಗ ತಿಂಡಿ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ತಿಂಡಿಗೆ ನಾನು ಎಲೆಕೋಸು ಪಲ್ಯ ಮಾಡ್ತಾಯಿದ್ದೀನಿ. ಈ ರೀತಿ ನಾನು ಮಾಡೋ ರೀತಿ ಮಾಡೋದ್ರಿಂದ ಯಾರು ತಿನ್ನದೇ ಇರೋರು ಕೂಡ ಎಲೆಕೋಸು ಪಲ್ಯ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಈ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಆನಿಯನ್, ಟೊಮೊಟೊ ಮತ್ತು ಒಣಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಮಿಕ್ಸಿಗೆ ಇಲ್ಲಿ ಸ್ವಲ್ಪ ಕಡಲೆಕಾಳು ಅಂದರೆ ಹುರ್ಗಡ್ಲೆನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಗ್ಯಾಸಲ್ಲಿ ಸ್ವಲ್ಪ ಸುಡ್ತಾ ಇದ್ದೀನಿ. ಈ ಥರ ಸುಟ್ಟರೆ ಅದು ಟೇಸ್ಟ್ ಒಂಥರ ಬೇರೆ ಥರ ಇರುತ್ತೆ. ಯಾಕಂದರೆ ಒಗ್ಗರಣೆಲಿ ಅಂದರೆ ಪುಡಿಲಿ ಜೊತೆಗೆ ಆ ಥರ ಮುರಿದ್ಬಿಟ್ಟು ಹಾಕಿದ್ರೆ ಹಸಿದು ಚೆನ್ನಾಗಿರಲ್ಲ. ಈ ಥರ ಸುಟ್ಟು ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಎಲ್ಲ ತಣ್ಣಗಾದ್ಮೇಲೆ ಒಂದು ಸಲ ಮತ್ತೆ ಆ ಪುಡಿಲಿ ಸೇರಿಸ್ಕೊಂಡು, ಅಂದರೆ ಒಣಮೆಣ್ಸಿನ್ಕಾಯಿ ಸುಟ್ಟ ಮೇಲೆ ತಣ್ಣಗಾಗಿರ್ಬೇಕು, ಆವಾಗಲೇ ಅದು ಪುಡಿ ತುಂಬ ಚೆನ್ನಾಗಿ ಬರೋದು. ಇದೆಲ್ಲ ಸೇರಿಸ್ಕೊಂಡು ಆದಮೇಲೆ ಇದ್ರ ಜೊತೆಗೆ ನಾನು ಸ್ವಲ್ಪ ಕಾಯಿನ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಾಯಿ ಹಾಕಿದರೆ ಅದು ತುರಿಯಾಗಿ ಚೆನ್ನಾಗಿ ಬರುತ್ತೆ, ಪುಡಿ ಎಲ್ಲ ತುಂಬ ನೀಟಾಗಿ ಬರುತ್ತೆ ಅಂತೇಳಿ ಅಷ್ಟೇ. ನೋಡಿ, ಕಾಯಿ ಮತ್ತು ಹುರ್ಗಡ್ಲೆ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಮಿಕ್ಸಿ ಮಾಡಿ ಅದೆಲ್ಲ ಸೈಡಿಗೆ ಇಟ್ಕೊಂಡು, ಈಗ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಎಲ್ಲ ಸಿಡಿದ್ಮೇಲೆ ಫಸ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಇದಾದಮೇಲೆ ಇದ್ರ ಜೊತೆಗೆ ಟೊಮೊಟೊ ಸೇರಿಸ್ಕೊಳ್ಳಿ. ಟೊಮೊಟೊನೂ ಅಷ್ಟೇ ಸ್ವಲ್ಪ ಸಾಫ್ಟಾಗಿ ಬರಬೇಕು, ಯಾಕಂದರೆ ಟೊಮೊಟೊ ಸಾಫ್ಟಾಗಿ ಬಂದ್ರೇ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ ಅಂತೇಳಿ ಅಷ್ಟೇ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದೆ ಹಾಕೋ ವೀಡಿಯೋಸ್ಗೆಲ್ಲ ಇದೇ ರೀತಿ ಸಪೋರ್ಟ್ ಮಾಡಿ. ನೋಡಿ, ಟೊಮೊಟೊ ಸಾಫ್ಟಾಗಿ ಬಂದಿದೆ. ಈಗ ಕಟ್ ಮಾಡಿರುವಂತಹ ಎಲೆಕೋಸನ್ನ ನಾನು ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾಯಿರ್ರಿ ಚೆನ್ನಾಗಿ. ನೋಡಿ, ಟೊಮೊಟೊ ಎಲ್ಲ ಸಾಫ್ಟ್ ಆದರೆ ಎಲೆಕೋಸು ಫ್ರೈ ಆಗೋದಕ್ಕೇನು ಟೈಮ್ ತೊಗೊಳಲ್ಲ, ಬೇಗ ಫ್ರೈ ಆಗುತ್ತೆ. ನೋಡಿ, ಇದನ್ನು ಒಂದು 50% ಫ್ರೈ ಆಗಿದೆ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ತೆಗೆದ್ಬಿಟ್ಟು ನೋಡಿದ್ರೆ ಈ ಥರ ಫುಲ್ಲು ಫ್ರೈ ಆಗಿರುತ್ತೆ. ಈಗ ಇದಕ್ಕೆ ನಾನು ರುಬ್ಬಿರುವಂಥ ಅದೇನು ಪುಡಿ ಇತ್ತಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಫೈನಲ್ ಆಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಕೋಸು ಪಲ್ಯ ಜೊತೆಗೆ ನಾನು ದೋಸೆನ ಹಾಕ್ತಾಯಿದ್ದೀನಿ. ಮನೇಲಿ ದೋಸೆಗೆ ಆಲೂಗಡ್ಡೆ ಪಲ್ಯ ಯಾರೂ ತಿನ್ನೋದಿಲ್ಲ, ಹಾಗಾಗಿ ಇಲ್ಲಿ ಕೋಸು ಪಲ್ಯ ಮಾಡಿದೆ ನಾನು ಇವತ್ತಿನ ರೋಟೀನ್ಗೆ. ನೋಡಿ, ಇಷ್ಟೇ ಸಿಂಪಲಾಗಿ ಆಗೋಯ್ತು ಕೋಸು ಪಲ್ಯ. ಇದ್ರ ಜೊತೆಗೆ ನಾನಿಲ್ಲಿ ಸಾಫ್ಟಾಗಿರುವಂಥ ದೋಸೆನ ಹಾಕಿದ್ದೀನಿ. ನೋಡಿ, ನಿಮ್ಮೆಲ್ರಿಗೂ ಇವತ್ತಿನ ನನ್ನ ಮಾರ್ನಿಂಗ್ ರೋಟೀನ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.